ನಾನು ಮಧುಸೂದನ್ ಅಂತ. ಆಕ್ಚುಲಿ ನಾನು ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ. ನಾನು ಯಾವುದೇ ಕನ್ನಡ ಫಿಲಮ್ಗೆ ಇಲ್ಲಿವರೆಗೂ ರಿವ್ಯೂ ಕೊಟ್ಟಿಲ್ಲ. ಪುನೀತ್ ರಾಜ್ಕುಮಾರ್ ಅವ್ರ ಫಿಲ್ಮ್ ಬಂದಾಗ ತುಂಬಾ ಸೆಲೆಬ್ರೇಟ್ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ, ಮಾತಾಡ್ತೀವಿ, ಹೋಗ್ತೀವಿ. ಆದ್ರೆ ಇವತ್ತು ನಮ್ಮ ಫ್ರೆಂಡ್ಸ್ ಕರೆದ್ರು ಮೂವಿಗೆ, ಬಾ ಹೋಗೋಣ ಅಂತ ಕರೆದ್ರು. ಹಂಗಾಗಿ ಫ್ರೀ ಮಾಡ್ಕೊಂಡು ಬಂದೆ. ಫಿಲ್ಮ್ ನೋಡಿದ್ಮೇಲೆ ನನಗೆ ಈ ಟೀಮ್ ಯುದ್ಧಕಾಂಡ ಟೀಮ್ ಏನಿದೆ ಅವ್ರನ್ನೆಲ್ಲರನ್ನೂ ಮಾತಾಡಿಸ್ಬೇಕು ಅನ್ನಿಸ್ತು. ಮಾತಾಡ್ಸಿದ್ದೀನಿ, ಎಲ್ಲರೂ ಪರ್ಸನಲ್ ಆಗಿ ವಿಶ್ ಮಾಡಿದ್ದೀನಿ. ಅದ್ರ ಜೊತೆಗೆ ನನ್ನ ಒಂದು ರಿವ್ಯೂನ ಇವತ್ತು ಕೊಡ್ಲೇಬೇಕು. ಯಾಕಂದ್ರೆ ಹೇಳ್ತಾ ಇದ್ರೆ ತಪ್ಪಾಗುತ್ತೆ. ಒಂದು ಒಳ್ಳೆ ಮೂವಿ ಬಂದಾಗ, ಒಂದು ಒಳ್ಳೆ ಕನ್ನಡ ಫಿಲಮ್ ಬಂದಾಗ, ಅದರಲ್ಲೂ ಕನ್ನಡ ಪ್ರೇಕ್ಷಕರು ಬಂದು ಫಿಲ್ಮ್ ನೋಡ್ಲಿಲ್ಲ ಅಂದ್ರೆ ತುಂಬಾ ತಪ್ಪಾಗುತ್ತೆ. ಯಾಕಂದ್ರೆ ಪ್ರೊಡ್ಯೂಸ್ ಮಾಡಿದ್ದಾರೆ, ತುಂಬಾ ಕಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿರ್ತಾರೆ. ಪ್ರೊಡ್ಯೂಸ್ ಮಾಡೋರು ದೊಡ್ಡ ಪ್ರೊಡ್ಯೂಸರ್ಗಳ ಕತೆ ಬೇರೆ. ಬಟ್ ಒಳ್ಳೆ ಫಿಲಮ್ ನ ಪ್ರೊಡಕ್ಷನ್ ಮಾಡಿದ್ದಾರೆ ಅಂದಾಗ ಅದು ರಿವ್ಯೂ ಕೊಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಹಂಗಾಗಿ ಮಾತಾಡ್ತಾ ಇದ್ದೀನಿ. ತುಂಬಾ ಒಳ್ಳೆ ಫಿಲಮ್, ಒಳ್ಳೆ ಕತೆ ಕಟ್ಕೊಟ್ಟಿದ್ದಾರೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದು ಕೂತ್ಕೊಂಡು ನೋಡುವಂತ ಸಿನಿಮಾ. ಅದರಲ್ಲೂ ಒಂದು ಏನಿದೆ, ಈ ಸಮಾಜದಲ್ಲಿ ಏನ್ ನಡೀತಾ ಇದೆ, ರೇಪ್ ಅಂತದ್ದು, ಇಂಥ ಅಕ್ಯೂಸ್ಗಳು ಏನಿದೆ ಅಂತದ್ರ ಮೇಲೆ ಒಂದು ಸ್ಟೋರಿ ಮಾಡಿದ್ದಾರೆ. ಕಣ್ಣಲ್ಲಿ ನೀರು ಬರುತ್ತೆ ಮೇಡಮ್ ಫಿಲಮ್ ನೋಡ್ತಾ ಇದ್ರೆ. ಸ್ಟಾರ್ಟಿಂಗ್ ಒಂದು 10 ರಿಂದ 15 ನಿಮಿಷ ಅಷ್ಟೇ ಒಂದು ಸ್ವಲ್ಪ ಬಿಡು, ಒಂದು ಮೂವಿ ಏನೋ ತರ ನೋಡಿದಷ್ಟೇ. 15 ನಿಮಿಷ ಆದ್ಮೇಲೆ ಮೇಡಮ್ ಈ ಫಿಲಮ್ ನೆಕ್ಸ್ಟ್ ಏನಾಗುತ್ತೆ, ಕ್ಲೈಮ್ಯಾಕ್ಸ್ ಹೆಂಗಿರುತ್ತೆ, ಅಜಯ್ ಸರ್ ಆಕ್ಟಿಂಗ್ ಹೋಗ್ತಾ 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 ಹೆಂಗಾಗುತ್ತೆ ಅಂದ್ರೆ, ಅದರಲ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದಂಗೆ ಆಯ್ತು ಸರ್. ನಿಜವಾಗ್ಲು ಯದಾಸ್ವಿ ಅದು ನೀವು ಡೈಲಾಗ್ ಹೊಡಿತೀರಲ್ಲ, ಅದು ತುಂಬಾ ರೋಮಾಂಚನ ಆಗುತ್ತೆ. ಮುಂದೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಎಲ್ಲ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಬಂದು ಫಿಲಮ್ ನೋಡಿ. ಕನ್ನಡ ಫಿಲಮ್ ಒಳ್ಳೆ ಫಿಲಮ್ ಮಾಡಿದ್ದಾರೆ, ಗೆಲ್ಸಿ. ನಾನು ಯಾವತ್ತು ಯಾರ ಫಿಲಮ್ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ. ದಯವಿಟ್ಟು ಬಂದು ನೋಡಿ, ಕನ್ನಡ ಫಿಲಮ್ ಗೆಲ್ಸಿ. ಥ್ಯಾಂಕ್ ಯು ಸರ್. ಅಲ್ವರಾ, ಇವರು ಕೊನೆಯಲ್ಲಿ ಜಡ್ಜ್ಗೆ ಹೇಳ್ತಾರೆ ನೀವು ಒಂದು ಅವತಾರ ತಳಬೇಕು ಅಂತ. ಅವಾಗ ಆ ಕೈನ ಪ್ರೆಷರ್ ಕೊಟ್ಟಿರ್ತಾರೆ, ಆಮೇಲೆ ನಮಸ್ಕಾರ ಮಾಡ್ತಾರೆ ಜಡ್ಜ್ಗೆ. ಅವಾಗ ಏನಾಗುತ್ತೆ ಅಂದ್ರೆ ಈ ಕೈ ಫುಲ್ ರಕ್ತ ಇರಲ್ಲ, ಅಷ್ಟು ಪ್ರೆಷರ್ ಆಗಿ ಹಿಡ್ಕೊಂಡಿರ್ತಾರೆ. ಎಡಗೈ ಮಾತ್ರ ಬ್ಲಡ್ ನಾರ್ಮಲ್ ಆಗಿರುತ್ತೆ. ಅದನ್ನ ಅಬ್ಸರ್ವ್ ಮಾಡಿ ಅಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ರೆ ಹ್ಯಾಟ್ಸ್ ಆಫ್ ಸರ್. ಅದು ಅಬ್ಸರ್ವ್ ಮಾಡಿ ಪ್ರತಿಯೊಬ್ರು ನೋಡಿ. ಫಸ್ಟ್ ಡೇ ನೋಡ್ತಾ ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ. 76ನೇ ಇಸ್ವಿಯಿಂದ ನಾವು ನೋಡ್ತಾ ಇರೋದು. ಆಯ್ತಾ, ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ಡೈರೆಕ್ಟರ್, ಒಳ್ಳೆ ಮೂವೀಸ್.